Lenigas BGS Hospital, Kengeri, has launched Karnataka's first dedicated liver nodule clinic, bringing hepatologists, liver transplant and HPB surgeons, radiologists, oncologists, and other specialists together under one roof. The multidisciplinary clinic aims to provide faster diagnosis, personalized treatment plans, and coordinated care for patients with liver nodules, reducing multiple referrals, repeated investigations, and delays in treatment. The clinic will manage a wide range of liver conditions, including benign cysts, hemangiomas, indeterminate liver lesions, liver cancers, metastatic lesions, and complex liver tumors, along with patients requiring liver transplant evaluation. Hospital officials said the initiative is focused on simplifying the patient journey while providing timely, evidence-based, and comprehensive liver care. ನಾನು ಡಾಕ್ಟರ್ ಆದರ್ಶ್ ಕೆ, ಚೀಫ್ ಆಫ್ ಗ್ಯಾಸ್ಟ್ರೆಂಟಾಲಜಿ, ಹೆಪಟಾಲಜಿ ಆ್ಯಂಡ್ ಅಡ್ವಾನ್ಸ್ಡ್ ಎಂಡೋಸ್ಕೋಪಿ, ಗ್ಲೆನಿಗಲ್ಸ್ BGS ಹಾಸ್ಪಿಟಲ್ ಬ್ಯಾಂಗ್ಳೂರ್. ಸೊ ಇವತ್ತು ನಾವು ಲಾಂಚ್ ಮಾಡ್ತಿರೋದು ಲಿವರ್ ನಾಡ್ಯೂಲ್ ಕ್ಲಿನಿಕ್ ಅವ್ರ ಲಿವರ್ ಸಿಸ್ಟ್ ಕ್ಲಿನಿಕ್ ಅಂತ. ಸೊ ನೀವೆಲ್ಲ ಕೇಳಿದ್ದೀರಾ ಲಿವರ್ ಕ್ಲಿನಿಕ್ ಅವ್ರ ಜಾಂಡೀಸ್ ಕ್ಲಿನಿಕ್ ಅವ್ರ ಹೆಪಟೈಟಿಸ್ ಕ್ಲಿನಿಕ್ ಅವ್ರ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್. ಈಗ ಲಿವರ್ ನಾಡ್ಯೂಲ್ ಅಥವಾ ಸಿಸ್ಟ್ ಅಂದ್ರೆ ಏನು? ಇದು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ರೆಗ್ಯುಲರಾಗಿ ಈಗ ಹೆಲ್ತ್ ಚೆಕ್ ಮಾಡಿದಾಗ 5 ಜನರಲ್ಲಿ ಒಬ್ಬರಿಗೆ ಇದು ಲಿವರ್ ಸಿಸ್ಟ್ ಅಥವಾ ಲಿವರ್ ನಾಡ್ಯೂಲ್ ಅಂತ ಇರ್ತದೆ. ಸೊ ಅವರಿಗೆ ನೆಕ್ಸ್ಟ್ ಪ್ರಶ್ನೆ ಬಂದು ಏನು ಮಾಡಬೇಕು, ಈಗ ಗಡ್ಡೆ ಇದೆ, ನೀರಿನ ಗಡ್ಡೆ ಇದೆ, ಏನು ಮಾಡಬೇಕು ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ. ಸೊ ನಮ್ಮಲ್ಲಿ ಏನಾಗುತ್ತೆ, ಅಟ್ ಒನ್ ಸ್ಟೆಪ್ ವಿ ಕ್ಯಾನ್ ಕಂಪ್ಲೀಟ್ ಎವ್ಯಾಲ್ಯೂಯೇಷನ್ ಮಾಡಿಕೊಂಡು, ಸೊ ಮೋಸ್ಟ್ ಆಫ್ ದ ಟೈಮ್ ಅವ್ರಿಗೆ ಏನು ಬೇಕಾಗಲಿಕ್ಕಿಲ್ಲ. ಲಿವರ್ ಸಿಸ್ಟ್ ಕ್ಯಾನ್ ಬಿ ಸಮಥಿಂಗ್ ಮೈನರ್, ಬಟ್ ಸಮ್ ಆಫ್ ದೆಮ್ ಕ್ಯಾನ್ ಬಿ ಪ್ರೀ ಕ್ಯಾನ್ಸರಸ್ ಆರ್ ಕ್ಯಾನ್ ಬಿ ಕ್ಯಾನ್ಸರಸ್ ಆರ್ ಮೇ ರಿಕ್ವೈರ್ ಸಮ್ ಅದರ್ ಮೊಡ್ಯಾಲಿಟಿ ಆಫ್ ಟ್ರೀಟ್ಮೆಂಟ್. ಸೊ ಅವರಿಗೆ ಫರ್ದರ್ ಎವ್ಯಾಲ್ಯೂಯೇಷನ್ ಬೇಕಾಗುತ್ತೆ. ಮೆನಿ ಟೈಮ್ಸ್ ಪೇಷಂಟ್ಸ್ ಗೆಟ್ ಫಾಲ್ಸ್ಲಿ ಅಶ್ಯೂರ್ಡ್, ಏನಿಲ್ಲ ಬಿಡು ಅಂದ್ಕೊಂಡು ಹೋಗಿರ್ತಾರೆ. 1 year 2 year ಆದಮೇಲೆ ಬರ್ತಾರೆ, ನೋಡೋದ್ರೆ ಲಿವರ್ ಕ್ಯಾನ್ಸರ್ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ಆವಾಗ ಕೇಳೋರಿಲ್ಲ ಸರ್ ಮುಂಚೆ ಇತ್ತು, ಯಾರು ಏನು ಹೇಳಿಲ್ಲ, ನಮಗೆ ಗೊತ್ತಿರಲಿಲ್ಲ, ವಿ ಮಿಸ್ಡ್ ಇಟ್ ಅಂತಾರೆ. ಸೊ ಆ ಥರ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಈ ಲಿವರ್ ನಾಡ್ಯೂಲ್ ಕ್ಲಿನಿಕ್ ಅಂತ ತೆಗೆದಿರೋದು. ಸೊ ದಟ್ ನಾವಿರ್ಬೋದು, ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಇರ್ಬೋದು, ರೇಡಿಯಾಲಜಿಸ್ಟು, ಆಂಕಾಲಜಿಸ್ಟು, ಫಿಸಿಷಿಯನ್, ಎವ್ರಿಬಡಿ ವಿಲ್ ಬಿ ಪಾರ್ಟ್ ಆಫ್ ದ ಟೀಮ್. ಸೊ ಅಕಾರ್ಡಿಂಗ್ ಟು ದ ಫೈಂಡಿಂಗ್ಸ್ ಅದರಲ್ಲಿ ಏನು ಬರುತ್ತೆ, ಈಗ ಬೇಸಿಕ್ ರಕ್ತ ಪರೀಕ್ಷೆ, CT ಸ್ಕ್ಯಾನ್ ಮಾಡ್ತೇವೆ, ಅದರ ರಿಪೋರ್ಟ್ಸಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಮೋಸ್ಟ್ ಆಫ್ ದ ಟೈಮ್ ಪೇಷಂಟಿಗೆ ಮೆಡಿಸಿನ್ಸ್ ಅಥವಾ ಸಿಂಪಲ್ ರಿಯಶ್ಯೂರೆನ್ಸಲ್ಲೇ ಸಾಕಾಗ್ಬೋದು. ಕೆಲವರಿಗೆ ಬಯಾಪ್ಸಿ ಬೇಕಾಗ್ಬೋದು, ಕೆಲವರಿಗೆ ಸರ್ಜರಿನೂ ಬೇಕಾಗ್ಬೋದು, ಕೆಲವರಿಗೆ ಟ್ರಾನ್ಸ್ಪ್ಲಾಂಟು ಬೇಕಾಗ್ಬೋದು. ಸೊ ಡಿಪೆಂಡಿಂಗ್ ಆನ್ ದ ಸಿಂಪ್ಟಮ್ಸ್, ಡಿಪೆಂಡಿಂಗ್ ಆನ್ ದ ಫೈಂಡಿಂಗ್ಸ್ ನಾವು ಅದನ್ನು ಡಿಸೈಡ್ ಮಾಡ್ಬೋದು. ಮುಂಚೆ ಪೇಷಂಟ್ ಒಂದು ಡಾಕ್ಟ್ರಿಂದ ಇನ್ನೊಂದು ಡಾಕ್ಟ್ರಿಗೆ, ಅಲ್ಲಿಂದ ಇನ್ನೊಂದು ಡಾಕ್ಟ್ರಿಗೆ ಆ ಥರ ಹೋಗಬೇಕಿತ್ತು, ಒಂದು ಪಿಲ್ಲರ್ ಟು ಪೋಸ್ಟ್. ಈಗ ಇದು ಮಾಡೋದ್ರಿಂದ ಆಲ್ ಡಾಕ್ಟರ್ಸ್ ವಿಲ್ ಬಿ ಅಂಡರ್ ಒನ್ ರೂಫ್. ಸೊ ಒಂದು ಸತಿ ಪೇಷಂಟ್ ಬಂದರೆ ಕನ್ಫ್ಯೂಷನ್ ಇರೋದಿಲ್ಲ, ಕನ್ಕ್ಲೂಷನ್ ಇರುತ್ತೆ. ಸರ್, ಇದು ಯಾವ ರೀತಿ ಪ್ಯಾಕೇಜ್ ಇರುತ್ತೆ ಸರ್? ಸೊ ಇದು ಪ್ಯಾಕೇಜ್ ಅಂದರೆ ಒಂದು ಅಲ್ಟ್ರಾಸೌಂಡ್ ಆದಮೇಲೆ ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಜಸ್ಟ್ ಇನ್ ಒನ್ ಕನ್ಸಲ್ಟೇಷನಲ್ಲಿ ಎಲ್ಲ ಆಗುತ್ತೆ. ಈಗ CT ಸ್ಕ್ಯಾನ್ ಅಥವಾ ಮತ್ತೊಂದು ಬೇಕಾಯಿತು ಅಂದರೆ ಅದಕ್ಕೆ ಅಡಿಷನಲ್ ಕಾಸ್ಟ್ ಇರುತ್ತೆ. ಅದರ್ವೈಸ್ ಇನ್ ಜಸ್ಟ್ ಒನ್ ಕನ್ಸಲ್ಟೇಷನ್ ಎವ್ರಿಥಿಂಗ್ ಕ್ಯಾನ್ ಬಿ ಡನ್.